ಎಲ್ರಿಗೂ ನಮಸ್ಕಾರ. ಇವತ್ತು ಧರ್ಮಸ್ಥಳ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಕುರಿತು ಕೆಲವೊಂದಿಷ್ಟು ಮಾಹಿತಿಗಳನ್ನು ಮತ್ತು ಒಂದು ವಿಶೇಷವಾದಂಥ ವಿಶ್ಲೇಷಣೆಯನ್ನು ಮಾಡಬೇಕಾಗಿತ್ತು. ಕಳೆದ ಒಂದು 15 ದಿನಗಳಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳದ ಹೆಸರಿನಲ್ಲಿ ಏನೋ ಒಂದು ಮೈಕ್ರೋ ಫೈನಾನ್ಸ್ ಅಂತ ಮಾಡಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸ್ತಾ ಇದ್ದಾರೆ. ಹೆಸರು ಅಭಿವೃದ್ಧಿ, ಮಾಡ್ತಾ ಇರೋದು ಅಕ್ರಮ ಮೀಟರ್ ದಂಧೆ, ಅಕ್ರಮ ಮೀಟರ್ ಬಡ್ಡಿ ದಂಧೆ, ಮೈಕ್ರೋ ಫೈನಾನ್ಸ್. ಹೀಗಾಗಿ ಕಳೆದ 15 ದಿನದಿಂದ ನಮ್ಮ ಇಡೀ ಸೌಜನ್ಯ ಹೋರಾಟಗಾರರು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನೊಂದಂತಹ ಜನರಿಗೆ ಇವತ್ತು ಸಾಕಷ್ಟು ನೂರಾರು ಜನ ಸಂಕಷ್ಟದಿಂದ ಈ ಮೀಟರ್ ಬಡ್ಡಿ ದಂಧೆಯಿಂದ ನೊಂದಿದ್ದಾರೆ. ಸಾಕಷ್ಟು ಜನ ಊರು ಬಿಟ್ಟಿದ್ದಾರೆ, ಮನೆ ಬಿಟ್ಟಿದ್ದಾರೆ, ಅನೇಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ ಸ್ಪಂದನೆ ಮಾಡೋದಕ್ಕೆ ನಮ್ಮ ಸೌಜನ್ಯ ಹೋರಾಟಗಾರರು ಇಡೀ ರಾಜ್ಯದಲ್ಲಿ ಆ ನೊಂದಂತಹ ಜನರಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದುಡಿಯುವ ಕಾರ್ಮಿಕ ವರ್ಗದವರು ಈ ಒಂದು ಮೀಟರ್ ಬಡ್ಡಿ ದಂಧೆಯಿಂದ ತೊಂದರೆಗೆ ಒಳಗಾಗಿದ್ದಾರೆ. ಕನಿಷ್ಠ ನಾವು ಇವತ್ತಿನ ಒಂದು ಅಂಕಿಅಂಶಗಳ ಪ್ರಕಾರ ಒಂದು 18 ಪ್ರಕರಣಗಳು ದಾಖಲಾಗಿದೆ. 18 ಪ್ರಕರಣಗಳು ದಾಖಲಾಗಿದೆ. ಅಕ್ರಮ ಮೀಟರ್ ಬಡ್ಡಿ ದಂಧೆ ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಮೀಟರ್ ಬಡ್ಡಿ ದಂಧೆ ವಿರುದ್ಧ ಬೇರೆ ಬೇರೆ ಜಿಲ್ಲೆಗಳಲ್ಲಿ, ಅದು ವಿಜಯನಗರ ಇರಬಹುದು, ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಮತ್ತು ಬೆಳಗಾವಿಯಲ್ಲಂತೂ ಕೂಡ ಯಾವುದು ಬೈಲಹೊಂಗಲದಲ್ಲಿ ಸುಮಾರು ಒಂದು 150 ಜನ ಒಟ್ಟಿಗೆ ಹೋಗಿ ದೂರನ್ನು ಕೊಡೋರಿದ್ದಾರೆ. ನಾಳೆ ನಾಡಿದ್ದು ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಕೂಡ ಇವತ್ತು ಜನ ಎದ್ದು ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿನೇ, ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿನೇ ಇವತ್ತು ಧರ್ಮಸ್ಥಳದ ಹೆಸರಿನಲ್ಲಿ ನಡೀತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ಮೈಕ್ರೋ ಫೈನಾನ್ಸ್ ವಿರುದ್ಧ ದೂರು ದಾಖಲಾಗಿದೆ. ಈ ದೂರಿನ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಧರ್ಮಸ್ಥಳದ ನಿವಾಸಿಗಳು ಪ್ರತಿ ವಾರ ಕಳೆದ 7-8 ವರ್ಷದಿಂದ, ಇನ್ನು ಕೆಲವೊಬ್ರು 14 ವರ್ಷದಿಂದ, ಇನ್ನು ಕೆಲವೊಬ್ರು 20 ವರ್ಷದಿಂದ ಸೇವಿಂಗ್ ಅಮೌಂಟ್ ಕಟ್ತಾನೆ ಇದ್ದಾರೆ. ಪ್ರತಿ ವಾರ 10 ರೂಪಾಯಿ 20 ರೂಪಾಯಿ ಕಟ್ತಾನೆ ಇದ್ರು. ಆದರೆ ಈಗ ಅವರಿಗೆ ಸೇವಿಂಗ್ ಅಮೌಂಟ್ ಉಳಿತಾಯ ಧನ ಕೊಡಿ ಅಂತ ಹೇಳಿದ್ರೆ ಅವ್ರಿಗೆ ಕಾಡ್ಸಕ್ಕೆ ಬಿಡ್ಸಕ್ಕೆ ಪ್ರಯತ್ನ ಪಟ್ರು ಇವರು. ಧರ್ಮೋದ್ಯೋಗಿಗಳ ಒಂದು ಟೀಮ್ ಏನಿದೆಯಲ್ಲ, ಮೊನ್ನೆ ಬಹಳ ಜೋರಾಗಿ ಮಾತಾಡಿದ್ರು ದೇವಸ್ಥಾನದ ಎದುರುಗಡೆನೆ, ಬಾ ನಿನ್ ಮಾಲೆ ಬಿಟ್ಟು ಬಾಲೆ ಅಯ್ಯಪ್ಪ ಸ್ವಾಮಿಗಳಿಗೆ ಮಾಲೆ ಕಳಿಸಿ ಬಾ ನೀನು ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ಅದೇ ಒಂದು ಟೀಮು, ರೌಡಿಗಳ ಟೀಮು ಅವ್ರಿಗೆ ಹೆದರ್ಸೋಕೆ ಪ್ರಾರಂಭ ಮಾಡಿದ್ರು. ಆದರೆ ಪಾಪ ಇವರಿಗೆ ಪೇಪರಲ್ಲಿ ಟಿವಿಯಲ್ಲಿ ನೋಡಿದ್ದಾರೆ. ನಿರ್ಮಲಕ್ಕ ಬಂದ್ರು, ಅವ್ರು ಹೇಳಿದ್ರು, ನಿರ್ಮಲಕ್ಕ ಇವರು ಸಂಘದ ಧರ್ಮಸ್ಥಳದವರು ದೇ ನಾಟ್ ಓನ್ಲಿ ಮೇಕ್ ಡೆವಲಪ್ಮೆಂಟ್, ದೇ ಆಲ್ಸೋ ಶೇರ್ ದ ಪ್ರಾಫಿಟ್. ಇವರು ಬರೀ ಅಭಿವೃದ್ಧಿ ಒಂದೇ ಮಾಡೋದಿಲ್ಲ, ಆ ಅಭಿವೃದ್ಧಿಯ ಲಾಭಾಂಶಗಳನ್ನ ಹಂಚಿಕೆ ಮಾಡ್ತಾರೆ. ದೇ ಆಲ್ಸೋ ಶೇರ್ ದ ಪ್ರಾಫಿಟ್. ಸಹಜವಾಗಿ ಮತ್ತಿಗೆ ನಾನು ಅವ್ರಿಗೆ ಅನಿಸ್ತು, ಅಲ್ಲಿಯೇ ಧರ್ಮಸ್ಥಳದ ನಿವಾಸಿಗಳಿಗೆ, ನಾನು 7 ವರ್ಷದಿಂದ ಕಟ್ಟಿದ್ದೀವಿ, 10 ವರ್ಷದಿಂದ ಕಟ್ಟಿದ್ದೀವಿ, 15 ವರ್ಷದಿಂದ ನಾವು ಉಳಿತಾಯ ಹಣ ಪ್ರತಿ ವಾರ ಕೊಟ್ಟಿದ್ದೀವಿ. ನಮ್ಮ ಲಾಭಾಂಶ, ನಮ್ದು ಉಳಿತಾಯದ ಹಣದೇ ಲಾಭಾಂಶ ಬೇಡ, ಮಣ್ಣಿಗೆ ಹಾಳಾಗೋಯ್ತು ನಿಮ್ ಲಾಭಾಂಶ ತಗೊಂಡು, ನಾವು ಕಟ್ಟಿದ ದುಡ್ಡು ವಾಪಸ್ ಕೊಡಿ ಅಂತ ಹೇಳಿದ್ರೆ ದಬ್ಬಾಳಿಕೆ ಪ್ರಾರಂಭ ಮಾಡಿದ್ರು. ಅದರ ಸಲುವಾಗಿ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಮತ್ತು ಪೊಲೀಸ್ ಅಧಿಕಾರಿಗಳು, ಧರ್ಮಸ್ಥಳದ ಠಾಣಾ ಅಧಿಕಾರಿಗಳು ಆ ದೂರನ್ನ ಪರಿಶೀಲನೆ ಮಾಡಿ, ರಿಸೀವ್ ಮಾಡಿ, ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ NCR ನಲ್ಲಿ. ಆ ಠಾಣಾಧಿಕಾರಿಗಳಿಗೆ ದೊಡ್ಡ ಸಲ್ಯೂಟ್ ಹೊಡಿತಾ ಇದ್ದೀವಿ. ನೀವು ಕೇಳಬಹುದು, ಏನ್ ಬರೀ ಒಂದು NCR ಮಾಡಿದ್ರೆ ಹಿಂಗ್ ಮಾತಾಡ್ತಿರಲ್ಲ ಅಂತೇಳಿ. ಆದ್ರೆ ಬೇರೆ ರಾಜ್ಯದ ಬೇರೆ ಯಾವುದೇ ಸ್ಟೇಷನ್ ಅಲ್ಲಿ NCR ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಬೇರೆ ಬೇರೆ ಪ್ರಕರಣದಲ್ಲಿ. ಆದರೆ ಈ ಒಬ್ಬ ನರ ರಾಕ್ಷಸರು ಇರುವಂತಹ ಪ್ರದೇಶ, ಹಿಡಿತದಲ್ಲಿ ಇರುವಂತಹ
ಆ ಒಂದು ಠಾಣೆಯ ಅಧಿಕಾರಿಗಳು ಸಿಬ್ಬಂದಿಗಳು ದೂರು ದಾಖಲು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಕೂಡ ಇಡೀ ರಾಜ್ಯದ ಜನ ಆ ಠಾಣಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಬೇಕು, ಅಭಿನಂದನೆಯನ್ನು ಸಲ್ಲಿಸಬೇಕು. ನಿಜವಾಗಿ ಏನಾದರೂ ಮುಖ್ಯಮಂತ್ರಿಗಳ ಪದವಿಯನ್ನ, ರಾಷ್ಟ್ರಪತಿ ಪದವಿಯನ್ನ ಕೊಡುವುದಾದ್ರೆ ಆ ಠಾಣಾಧಿಕಾರಿಗೆ ಕೊಡಬೇಕು ಅಂತ ನಾನು ಶಿಫಾರಸನ್ನ ಮಾಡ್ತಾ ಇದ್ದೀನಿ. ಪೊಲೀಸರು ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ ಖಂಡಿತ ನಾವು ಅವ್ರಿಗೆ ಶ್ಲಾಘನೆಯನ್ನ ಮಾಡ್ತೀವಿ, ಮಾಡಲೇಬೇಕು, ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಪೊಲೀಸರು ಹಾನೆಸ್ಟ್ ಆಫೀಸರ್ಸ್ ಯಾರಿದ್ದಾರೆ, ದಕ್ಷ ಅಧಿಕಾರಿಗಳು, ದಕ್ಷ ಸರ್ಕಾರಿ ನೌಕರರು ಯಾರಿದ್ದಾರೆ ಅವರೇ ನಿಜವಾದ ಈ ರಾಜ್ಯದ ಆಸ್ತಿ. ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರಲ್ಲ, ಬಡವರ ಬಂಧು ಅದು ಇದು ಅಂತೇಳಿ ಪೋಸ್ಟರ್ ಹಾಕೊಂಡು ಹುಟ್ಟು ಹಬ್ಬದ ಶುಭಾಶಯಗಳು, ಅವರೇನು ಈ ರಾಜ್ಯದ ಆಸ್ತಿ ಅಲ್ಲ. ಇಂತಹ ಅಧಿಕಾರಿಗಳೇ ಈ ರಾಜ್ಯದ ಆಸ್ತಿಗಳು. ಒಂದು ವೇಳೆ ಈ ಅಧಿಕಾರಿಗಳಿಗೆ ಏನಾದರೂ ಕಿರುಕುಳ ಕೊಟ್ರೆ, ಸರ್ವಿಸ್ಗೆ ತೊಂದರೆ ಮಾಡೋದಾದ್ರೆ ನಾವು ನಿಜವಾಗ್ಲೂ ಕೂಡ ದಂಗೆ ಹೇಳ್ತೀವಿ. ನಾವು ಇಡೀ ಜನ ದಂಗೆ ಹೇಳ್ತಾರೆ ಪೊಲೀಸ್ ಈ ಮುಖ್ಯಸ್ಥರ ವಿರುದ್ಧ, ಯಾರು ಹೋಮ್ ಮಿನಿಸ್ಟರ್ ವಿರುದ್ಧ. ನಾನು ಗೃಹ ಸಚಿವರಿಗೆ ಹೇಳ್ತಾ ಇದ್ದೇನೆ, ಯಾಕಂದ್ರೆ ಕೃಪಾ ಪೋಷಣೆ ಬಹಳ ಇದೆ ನಿಮ್ಮ ಮೇಲೆ. ಅವರಿಗೆ ಕರೆಸಿ ಮುಗಿದ ಅಧ್ಯಾಯ ಅಂತ ಹೇಳಿದ್ರಿ ನೀವು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ರು ಸಜ್ಜನ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ದು, ಈಗಲೂ ಕೂಡ ಹಾಗೆ ತಿಳ್ಕೊಂಡಿದ್ದೀವಿ. ಆದರೆ ಧರ್ಮಸ್ಥಳ ವಿಷಯದಲ್ಲಿ ಮಾತ್ರ ಅವರು ನಡ್ಕೊಳ್ತಾ ಇರೋದು ನಮಗೆ ಸರಿ ಅನಿಸ್ತಾ ಇಲ್ಲ. ಈಗಲೂ ಕೂಡ ಜೀವಂತವಾಗಿರುವಂತಹ ಒಂದು ಪ್ರಕರಣ, ಸೌಜನ್ಯ ಪ್ರಕರಣವನ್ನ ಮುಗಿದ ಅಧ್ಯಾಯ ಅಂತ ಹೇಳಿದ್ರಿ. ಇಂತಹ ಅಧಿಕಾರಿಗಳಿಗೆ, ಕರ್ನಾಟಕದ ಪ್ರಾಮಾಣಿಕ ಅಧಿಕಾರಿಗಳಿಗೆ ಈ ಧರ್ಮೋದ್ಯಮಿಗಳು ಏನಾದರೂ ಹೇಳಿದ್ರು ಅಂತ ಹೇಳಿ, ಚಾಡಿ ಚುಚ್ಚಿದ್ರು ಅಂತ ಹೇಳಿ ಅವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ನಾವು ಖಂಡಿತ ಆ ಪೊಲೀಸ್ ಅಧಿಕಾರಿಗಳ ಪರವಾಗಿ ನಾವು ಜನಸಾಮಾನ್ಯರು ನಿಂತ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಇದು ಒಂದೇ ಪ್ರಕರಣ ಅಲ್ಲ, ಇನ್ನೊಂದು ನಡೆದಿದೆ ಧರ್ಮಸ್ಥಳದಲ್ಲಿನೇ. ಇನ್ನು ರಾಜ್ಯದಲ್ಲಿ ಬೇರೆ ಬೇರೆ ಅನೇಕ ರೀತಿಯಾದಂತಹ ವಿಕಾರ ರೀತಿಯಾದಂತಹ ತೊಂದರೆಗಳನ್ನು ಕೊಟ್ಟಿದ್ದಾರೆ. ಇನ್ನೊಂದು ಘಟನೆ ನಡೆದಿದೆ. ಏನು ಅಂತ ಹೇಳಿದ್ರೆ, ಪಾಪ ಅವರು ಕೂಡ ಸೇವಿಂಗ್ ಅಮೌಂಟ್ ಅನ್ನ ಕೇಳ್ತಾ ಇದ್ರು. ಇವರು ಸೇವಿಂಗ್ ಅಮೌಂಟ್ ಅನ್ನ ಹಾಕಿದ್ವು ಅಂತ ಹೇಳಿದ್ರು. ಎಷ್ಟು? ಹತ್ತತ್ರ 1 ಲಕ್ಷ. ಒಂದು 10 ವರ್ಷದ ಮೇಲೆ ಅವರು ದುಡ್ಡು ಕಟ್ಟಿದ್ರು. 1 ಲಕ್ಷದ ಹತ್ತತ್ರ 1 ಲಕ್ಷದವರೆಗೆ ನಾವು ಹಾಕಿಬಿಟ್ವಿ ಅಂತ ಹೇಳಿ ಅವ್ರ ಅಕೌಂಟಿಗೆ ಹಾಕಿ ಇಮಿಡಿಯೇಟ್ ಆಗಿ ವಾಪಸ್ ತಗೊಂಡಿದ್ದಾರೆ. ಅದನ್ನ ಇಮಿಡಿಯೇಟ್ ಆಗಿ ಅವರೇ ವಿಡ್ರಾ ಮಾಡ್ಕೊಂಡಿದ್ದಾರೆ. ಇವ್ರಿಗೆ ದುಡ್ಡೇ ಬಂದಿಲ್ಲ. ಅರೆ, ನಂದು ದುಡ್ಡು ಬಂದಿದ್ದೀರಿ, ಹೇಗೆ ನೀವು ವಿಡ್ರಾ ಮಾಡ್ಕೊಂಡಿದ್ದೀರಾ? ಯಾರು ವಿಡ್ರಾ ಮಾಡ್ಕೊಂಡೋದಕ್ಕೆ ಪವರ್ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ ಅವ್ರ ಮೇಲೂ ದಬ್ಬಾಳಿಕೆ ಮಾಡಕ್ ಹೋಗ್ತಾ ಇದ್ದಾರೆ. ಹಿಂಗಾಗಿ ಅವರು ಕೂಡ ದೂರು ದಾಖಲನ್ನ ಕೊಟ್ಟಿದ್ದಾರೆ. ಈಗ ಅಲ್ಲರಿ, ನಾವು ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಯಾರ್ಯಾರು ನೀವು ಸಂಘದ ಸದಸ್ಯರಿದ್ದೀರಿ, ಇವರು ಹೇಳದಂಗೆ ಆಧಾರ್ ಕಾರ್ಡ್ ಕೊಡೋದು ಮಾಡಬೇಡಿ. ಆಧಾರ್ ಕಾರ್ಡ್ ಕೊಡೋದು, ಸೈನ್ ಹಾಕೋದು, ಥಂಬ್ ಇಂಪ್ರೆಷನ್ ಕೊಡೋದು ಮಾಡಬೇಡಿ. ಯಾಕಂತ ಹೇಳಿದ್ರೆ ದೊಡ್ಡ ಫ್ರಾಡ್ ಇವರು. ಏನ್ ಮಾಡ್ತಾರೆ, ದುಡಿಯೋ ವರ್ಗಕ್ಕೆ ಓದೋದಕ್ಕೆ ಬರುವುದಿಲ್ಲ, ಓದಕ್ಕೆ ಬಂದವರಿಗೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಈ ಫೈನಾನ್ಷಿಯಲ್ ಡೀಟೇಲ್ಸ್ ಏನಿದೆ, ಆರ್ಥಿಕ ಡೀಟೇಲ್ಸ್ ಏನಿದೆ, ಅವುಗಳನ್ನ, ಬ್ಯಾಂಕಿನ ವಿವರಗಳನ್ನ ಇವರು ಏನು ಬರೆದು ಕೊಡ್ತಾರಲ್ಲ ಅವರವರ ಇದರಲ್ಲಿ, ಆ ಸಂಘದ ಒಂದು ಇದರಲ್ಲಿ ಕೊಡ್ತಾರಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳುವಂತ ಕೆಪಾಸಿಟಿ, ಆ ಒಂದು ಜ್ಞಾನ ಇರುವುದಿಲ್ಲ. ಏನೋ ಒಂದು ಸೈನ್ ಮಾಡಿಸ್ಕೊಂಡ್ ಬಿಡ್ತಾರೆ, ದುಡ್ಡು ಹಾಕೋದು, ಇವರೇ ದುಡ್ಡು ಹಾಕಿ ಇವರೇ ದುಡ್ಡು ಡ್ರಾ ಮಾಡಿಬಿಡ್ತಾರೆ. ಈ ತರಹ ಅನೇಕ ವಂಚನೆಗಳು ಇದು ಧರ್ಮಸ್ಥಳ ನಿವಾಸಿಗಳದ್ದು ಒಂದೇ ಅಲ್ಲ, ರಾಜ್ಯದಲ್ಲಿ ಸಾವಿರಾರು ಘಟನೆಗಳು ನಡೆದಿದೆ. ಸಾವಿರಾರು ಘಟನೆ ನಡೀತಾ ಇದೆ. ಅಷ್ಟೇ ಅಲ್ಲ, ಈ ಬಡ್ಡಿ ದಂಧೆ, SKDRDPದು ಸಿಬ್ಬಂದಿಗಳಿಗೂ ಕೂಡ ಎಷ್ಟೊಂದು ಶೋಷಣೆ ಅಂತ ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಪಾಪ ವ್ಯಾನ್ ಏನು ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳುವಂತ ಡ್ರೈವರಿಗೆ ಹುಷಾರಿಲ್ಲ ಅಂತ ಹೇಳ್ತಾನೆ ಅವನು. ಡ್ರೈವರ್, ಸರ್ ನನಗೆ ಹುಷಾರಿಲ್ಲ, ಇವತ್ತು ಬರಕ್ಕಾಗುದಿಲ್ಲ ಅಂತ ಹೇಳಿದ್ರು ಕೂಡ ಬಲವಂತವಾಗಿ, ಪಾಪ ಅವನ್ನ ಬಲವಂತವಾಗಿ ನೀನು ಕೆಲಸ, ಅದು ರಜೆ ದಿನ, ರಜೆ ಕೊಡದೆ ಅವನಿಗೆ ಬಲವಂತವಾಗಿ ರಜೆ ದಿನ ನಿಮಗೆ ವಸೂಲಿ ಮಾಡಂತ ಹೇಳಿದವ್ರು ಯಾರು? ಆದೇಶ ಯಾಕೆ ಕೊಟ್ರಿ ನೀವು? ಅಧ್ಯಕ್ಷರು ಕೇಳ್ತಾ ಇದ್ದೀನಿ ನಾನು. ಈ ನಿಮ್ ದೊಡ್ಡದ ಅಧ್ಯಕ್ಷರು ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿತೀರಲ್ಲ, ಅವ್ರಿಗೆ ಕೇಳ್ತಾ ಇದ್ದೀನಿ, ಯಾಕೆ ನೀವು ರಜೆ ದಿನದಲ್ಲಿ ನಿಯಮ ಮೀರಿ ಯಾಕೆ ವಸೂಲಿ ಮಾಡಕ್ ಹೋದ್ರಿ? ವಸೂಲಿ ಮಾಡಿ ಪಾಪ ಅವನು ಹುಷಾರಿಲ್ಲದೆ ಇರುವಂತ SKDRDP ಒಬ್ಬ ಡ್ರೈವರ್ ಬಡಪಾಯಿ, ಅವನಿಗೆ ಡ್ರೈವಿಂಗ್ ಮಾಡಕ್ ಹೇಳಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾನ ಅವನು ಬಾಗಲಕೋಟೆಯಲ್ಲಿ. ಯಾರೊಬ್ರು ಮಾತಾಡುತ್ತಾರಿಲ್ಲ, ಸಂಘದವ್ರಿಗೆ ಮಾತಾಡೋಕೆ ಅನುಮತಿನೇ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸಿಬ್ಬಂದಿಗಳಿಗೆ, ನಾವು ನಿಮ್ಮ ಪರವಾಗಿ ಮಾತಾಡ್ತಾ ಇದೀವಿ, ಇವತ್ತು ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಪಾಪ ಕಾರ್ಮಿಕರೇ, ಅವನು ಕಾರ್ಮಿಕನಿಗೆ ಕೊಂದು ಹಾಕಿದ್ರಿ ಇವರು. ಬರೀ ಅವನು ಆಕ್ಸಿಡೆಂಟ್ ಆಗಿ ಸತ್ತಿದ್ದಲ್ಲ, ಅವನನ್ನ ಕೊಲೆ ಮಾಡಿದ್ದಾರೆ ಇವರು ದಣಿಗಳು ಅಂತ ಹೇಳ್ಕೊಳ್ಳೋರು.
ಪರಮ ಪೂಜ್ಯರು ಅಂತ ಹೇಳ್ಕೊಳ್ಳೋ ಸಂಘದ ಅಧ್ಯಕ್ಷರು ಕೊಲೆ ಮಾಡಿದ್ದಾರೆ ಅವ್ರನ್ನ, ಆ ಡ್ರೈವರ್ನ. ಏನ್ ಕಂಪೆನ್ಸೇಷನ್ ಕೊಟ್ಟಿದ್ದೀರಿ? ಕೊಡಿ ಅವನಿಗೆ ಒಂದು 50 ಲಕ್ಷ ರೂಪಾಯಿ ಕಂಪೆನ್ಸೇಷನ್ ಕೊಡಬೇಕು. ನಾವು ಇಡೀ ಈ ಸಂಸ್ಥೆಯ ವಿರುದ್ಧ ನಾವು ಮಾತಾಡ್ತಾ ಇಲ್ಲ, ಆ ಕಾರ್ಮಿಕರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ, ಸೇವಾ ಪ್ರತಿನಿಧಿಗಳ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ಯಾರಾದ್ರೂ ಸೇವಾ ಪ್ರತಿನಿಧಿಗಳ ಮೇಲೆ FIR ಆದ್ರೆ ನಮ್ಗೆ ಖುಷಿ ಪಡೋದಿಲ್ಲ, ನಮ್ಗೆ ದುಃಖ ಆಗುತ್ತೆ. ಹಂಗಾಗಿ ನಾವು ಕಂಪ್ಲೇಂಟ್ ಕೊಡ್ತಾ ಇರೋದು. ಇದರ ಸಂಸ್ಥಾಪಕರು ಯಾರಿದಾರಲ್ಲ ಅವರ ವಿರುದ್ಧ ನಾವು ದೂರು ಕೊಡ್ತಾ ಇದ್ದೀವಿ. ಇದನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಇದರದ್ದು ಅರ್ಥ ಏನು, ಈಗ ಸೇವಿಂಗ್ ಅಮೌಂಟ್ ಇಡೀ ರಾಜ್ಯಾದ್ಯಂತ ವಂಚನೆ ಮಾಡಿದಾರಲ್ಲ, ನಿರ್ಮಲಕ್ಕ ಬಂದು ಹೇಳ್ಬಿಟ್ರು, ದೇ ನಾಟ್ ಓನ್ಲಿ ಮೇಕ್ ದ ಡೆವಲಪ್ಮೆಂಟ್, ದೇ ಆಲ್ಸೋ ಶೇರ್ ದ ಪ್ರಾಫಿಟ್. ಇದು ವಾಸ್ತವ ಅಲ್ಲ, ಇದು ರೋಸಿ ಭಾಷಣ. ಇದು ನಿಮ್ದು ವಾಸ್ತವ. ನಾವು ಹೇಳ್ತಾ ಇದ್ದೇವೆ ಕೇಳಿ, ಏನಂತ ಹೇಳಿದ್ರೆ, ದೇ ನಾಟ್ ಓನ್ಲಿ ಚೀಟ್ ದ ಪೀಪಲ್, ದೇ ಆಲ್ಸೋ ಲೂಟ್ ದ ಪೀಪಲ್ ಅಂಡ್ ದೇ ಆಲ್ಸೋ ಫೂಲ್ ದ ಪೀಪಲ್ ಲೈಕ್ ಯು. ಅವರು ಬರೀ ಈ ಮೋಸ ಮಾಡೋದಿಲ್ಲ, ಲೂಟಿ ಕೂಡ ಮಾಡ್ತಾ ಇದ್ದಾರೆ. ನಿಮ್ಮಂತವ್ರನ್ನ ಮೋಸನೂ ಕೂಡ, ನಿಮ್ಮಂತವ್ರನ್ನ ಮೂರ್ಖನ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಕರೆಸಿ ನಿಮ್ಮನ್ನ ಸನ್ಮಾನ ಮಾಡಿ. ಅಷ್ಟೇ ಅಲ್ಲ, ಇದು ವಾಸ್ತವ. ಮತ್ತೊಂದು, ದೇ ನಾಟ್ ಓನ್ಲಿ ರೇಪ್ ದ ವುಮನ್, ದೇ ಆಲ್ಸೋ ಮರ್ಡರ್ ದಿ ರೇಪ್ ವಿಕ್ಟಿಮ್. ಅವರು ಬರೀ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡೋದಿಲ್ಲ, ಅತ್ಯಾಚಾರ ಮಾಡಿ ಅದಾದ ಮೇಲೆ ಆ ಪೀಡಿತೆಯರನ್ನ ಕೊಲೆ ಮಾಡ್ತಾರೆ. ದೇ ನಾಟ್ ಓನ್ಲಿ ರೇಪ್ ದ ವುಮನ್, ದೇ ಆಲ್ಸೋ ಮರ್ಡರ್ ದಿ ವುಮನ್. ಇದು ವಾಸ್ತವ. ನಿರ್ಮಲಾಕ್ ಅವರು ಅರ್ಥ ಮಾಡ್ಕೋಬೇಕಿದ್ನ, ಸೆಂಟ್ರಲ್ ಮಿನಿಸ್ಟರ್. ಇದು ವಾಸ್ತವ. ಇದರ ಬಗ್ಗೆ ಯಾಕೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ? 25ನೇ ತಾರೀಕಿಗೆ ಒಂದು ಒಳ್ಳೆಯ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಡಿಸೆಂಬರ್ 25ನೇ ತಾರೀಕಿಗೆ ನಾರಾವಿ ಅಲ್ಲಿ ಇರುವಂತಹ ನಮ್ಮ ಸೌಜನ್ಯ ಹೋರಾಟಗಾರ್ತಿಯ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತದೆ. ಅದರ ಹಿಂದಿನ ದಿನ 25ನೇ ತಾರೀಕಿಗೆ ಉದಯವಾಣಿಯಲ್ಲಿ ಅದರ ಬಗ್ಗೆ ಪ್ರಕಟಣೆ ಮೂಡಿ ಬರ್ತದೆ, ಪ್ರಿಂಟ್ ಆಗ್ತದೆ, ಪಬ್ಲಿಷ್ ಆಗ್ತದೆ. ಯಾಕಂದ್ರೆ ಸೌಜನ್ಯ ಹೋರಾಟದ ಬಗ್ಗೆ ಈ ಅಕ್ರಮ ಮೀಟರ್ ಬಡ್ಡಿ ದಂಧೆ ಉದಯವಾಣಿಯಲ್ಲಿ ಬರುವುದಿಲ್ಲ. ಉದಯವಾಣಿ ಒಂದು ಕಾಲಕ್ಕೆ ಕರಾವಳಿಯ ಹೆಮ್ಮೆಯ ಪತ್ರಿಕೆ ಅಂತಾಗಿತ್ತು. ಆದರೆ ಇವತ್ತೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಇವತ್ತು ಪತ್ರಿಕೆಗಳನ್ನು ಕೂಡ ಹೆದರಿಸ್ಬಿಟ್ಟಿದ್ದಾರೆ ಇವರು. ನಾವು ಅಡ್ವರ್ಟೈಸ್ಮೆಂಟ್ ಕೊಡಲ್ಲ, ನಾವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ. ನಾವು ಪತ್ರಿಕೆಗಳಿಗೆ ಬೈತಾ ಇಲ್ಲ, ಪತ್ರಿಕೋದ್ಯಮಕ್ಕೆ ಬೈತಾ ಇಲ್ಲ, ಪತ್ರಕರ್ತರಿಗೆ ಬೈತಾ ಇಲ್ಲ. ಆದರೆ ಆ ಒಂದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿದಿರಲ್ಲ ಈ ಧರ್ಮೋದ್ಯಮಿಗಳು, ಅವರಿಗೆ ನಾವು ಬೈತಾ ಇದ್ದೀವಿ. ಆ ಪತ್ರಿಕೆಯಲ್ಲಿ ಬರ್ತದೆ, ಥ್ಯಾಂಕ್ಸ್ ಹೇಳ್ಬೇಕು ನಾವು ಆಕ್ಚುಲಿ ಅದು ಉದಯವಾಣಿಗೆ ಪತ್ರಿಕೆ. ಯಾಕಂದ್ರೆ ಎಷ್ಟೋ ಅಸಲಿಯತ್ತನ್ನ, ನಿಜವಾದ ಮುಖವಾಡವನ್ನ ಬಯಲಿಗೆಳೆದಿದೆ ಆ ಒಂದು ಪತ್ರಿಕಾ ಪ್ರಕಟಣೆ. ಏನಂತ ಹೇಳಿದ್ರೆ, ಡಿಸೆಂಬರ್ 15ನೇ ತಾರೀಕಿಗೆ ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯ ಭಾವಚಿತ್ರಕ್ಕೆ ಮನುಷ್ಯನ ಮುಖವನ್ನು ಸೇರಿಸಿ ಅವಮಾನ ಮಾಡಿದ. ಅದರ ಬಗ್ಗೆ ಜೈನ ಧರ್ಮಕ್ಕೆ ಅವಹೇಳನ, ದೂರು ದಾಖಲು. ಇದು ಶೀರ್ಷಿಕೆ. ಈ ಶೀರ್ಷಿಕೆಯಲ್ಲಿ ಭಗವಾನ್ ಬಾಹುಬಲಿ ಸ್ವಾಮಿಯ ಮೂರ್ತಿಯ ಭಾವಚಿತ್ರಕ್ಕೆ ಮನುಷ್ಯನ ಮುಖವನ್ನು ಸೇರಿಸಿ ತನ್ನ FB ಹಾಗೂ ವಾಟ್ಸಪ್ ಖಾತೆಗೆ ಫೋಟೋವನ್ನು ಹರಿಯಬಿಟ್ಟು ಜೈನ್ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಿದ್ದಾರೆ. ಅವರಿಗೆ ರೈಟ್ಸ್ ಇದೆ. ಅವರ ಧರ್ಮಕ್ಕೆ ಅಪಮಾನ ಅಂತ ಅನಿಸಿದ್ರೆ ದೂರು ದಾಖಲು ಮಾಡೋದಕ್ಕೆ ಅವರಿಗೆ ರೈಟ್ಸ್ ಇದೆ. ಅದಕ್ಕೆ ನಮ್ದು ಯಾವುದೇ ತಕರಾರು ಕೂಡ ಇಲ್ಲ. ನಾ ಮೊನ್ನೆನೂ ಕೂಡ ಹೇಳಿದ್ದೀನಿ, ಈ ಉದ್ದೇಶಪೂರ್ವಕವಾಗಿ ಯಾರಾದರೂ ಒಂದು ಧರ್ಮಕ್ಕೆ ಅವಮಾನ ಮಾಡಿದರೆ ನಮ್ಮನ್ನು ಕರೀರಿ, ನಾವು ಬರ್ತೀವಿ ನಿಮ್ಮ ಜೊತೆಗೆ ಅಂತ ಹೇಳಿ. ಆದರೆ ಇದರಲ್ಲಿ ಈ ಒಂದು ಪ್ರಕಟಣೆಯಲ್ಲಿ ಅನೇಕ ಸತ್ಯಾಂಶಗಳನ್ನ ಬಯಲಿಗೆಳೆದಿದೆ. ಬರೀ ಒಂದು ಲೈನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಇವರು ಹೇಳ್ತಾರಲ್ಲ, ಭಗವಾನ್ ಬಾಹುಬಲಿಯ ಸ್ವಾಮಿಯ ಮೂರ್ತಿಯ ಭಾವಚಿತ್ರಕ್ಕೆ ಮನುಷ್ಯನ ಮುಖವನ್ನು ಯಾರ ಮನುಷ್ಯ ಹೇಳಬೇಕಲ್ಲ? ಯಾವ ಮನುಷ್ಯ? ದಾವೂದ್ ಇಬ್ರಾಹಿಂನ, ಆಸಾರಾಂ ಬಾಪುನ, ಅಲ್ ಖೈದಾ ಮುಖ್ಯಸ್ಥನ? ಯಾರು ರೀ? ನಾವು ಹಿಂದೂಗಳಿಗೆ ಏನು ಅಂತ ಪ್ರಚಾರ ಮಾಡಿಬಿಟ್ರಿ ನೀವು? ದೇವತಾ ಮನುಷ್ಯ, ನಡೆದಾಡುವ ದೇವರು, ಮಾತನಾಡುವ ಮಂಜುನಾಥ ಹಿಂದೂಗಳಿಗೆ. ಹಾಗಿದ್ರೆ ನಿಮಗೆ ಅವನು ಮನುಷ್ಯ ಅಲ್ವಾ? ಈಗ ನೋಡಿ, ಇಲ್ಲಿ ಒಂದು ತರ್ಕ, ದಯವಿಟ್ಟು ಇದನ್ನ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ನೀವು ಕೂಡ ವಿಚಾರ ಮಾಡಿ, ಎಲ್ಲರೂ ವಿಚಾರ ಮಾಡಿ. ಇದ್ರ ಬದಲು ನಾವು ಇದು ಮನುಷ್ಯನ ಫೋಟೋವನ್ನ ಅಂಟಿಸಿದ್ದಾರೆ, ಆದರೆ ಎಲ್ಲರೂ ಪ್ರಚಾರ ಮಾಡಿದ್ದೆ ನೀವು ದೇವತಾ ಮನುಷ್ಯ ಅಂತ.
ದೇವರ ಫೋಟೋಕ್ಕೆ ದೇವತಾ ಮನುಷ್ಯನ ಫೋಟೋ ಅಂಟಿಸಿದ್ರೆ ಅದು ಹೆಂಗ್ರಿ ಅವಮಾನ ಆಗುತ್ತೆ? ಅದು ಹೆಂಗ ಅವಮಾನ ಆಗುತ್ತೆ? ನೀವೇ ತಾನೇ ಪ್ರಚಾರ ಮಾಡ್ಕೊಂಡವರು ದೇವತಾ ಮನುಷ್ಯ, ನಡೆದಾಡುವ ದೇವರು ಅಂತ ಹೇಳ್ಕೊಳ್ಳುವಂತಹ ನೀವು ನಿಮ್ಮ ಫೋಟೋವನ್ನ ನಿಮ್ಮ ಧರ್ಮದ ದೇವರಿಗೆ ಅಂಟಿಸಿದರೆ ಅವಮಾನ ಹೆಂಗಾಗುತ್ತೆ ಧರ್ಮಕ್ಕೆ? ಇದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀವಿ ನಾವು. ದಯವಿಟ್ಟು ಈ ತರ್ಕಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಎಲ್ಲರೂ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಮಾಡಿ. ಎರಡನೇ ಸತ್ಯಾಂಶವನ್ನ ಬಯಲಿಗೆಳೆದಿದೆ. ಏನು ಅಂತ ಹೇಳಿದ್ರೆ, ಮನುಷ್ಯನ ಫೋಟೋವನ್ನ ಅಂಟಿಸಿ ಅಂತ ಹೇಳ್ತಿರಲ್ಲ, ಪತ್ರಿಕಾ ಪ್ರಕಟಣೆ ಕೊಡಬೇಕಾದ್ರೆ, ನ್ಯಾಯಾಲಯದ ಮೊರೆ ಹೋಗಬೇಕಾದ್ರೆ, ಠಾಣೆಯ ಮೊರೆ ಹೋಗಬೇಕಾದ್ರೆ ಮನುಷ್ಯನ ಫೋಟೋ ಅಂತ ಹೇಳ್ತಿರಲ್ಲ, ಹಾಗಿದ್ರೆ ನೀವು ಅವ್ರನ್ನ ದೇವರು ಅಂತ ನಿಮ್ಮ ಧರ್ಮದ ಮನುಷ್ಯನನ್ನೇ ನೀವು ದೇವರು ಅಂತ ಒಪ್ಕೊಂಡಿಲ್ಲ, ಹಿಂದೂಗಳು ಯಾಕಪ್ಪ ಒಪ್ಕೋಬೇಕು? ನಾವು ಮೂರ್ಖರಲ್ವಾ? ಹಾಗಿದ್ರೆ ಇಷ್ಟು ವರ್ಷಗಳ ಕಾಲ, 5-6 ದಶಕಗಳ ಕಾಲ ನಮ್ಮನ್ನ ನೀವು ಮೂರ್ಖರನ್ನಾಗಿ ಮಾಡಿದ್ರಿ ಹಿಂದೂಗಳನ್ನ. ಯಾಕಂದ್ರೆ ಹಿಂದೂಗಳು ಕುರಿ ಇದ್ದಂಗೆ, ನೀವು ಹೇಳಿದ್ರಿ, ನಾವು ನಂಬ ಬಿಟ್ವಿ. ನಡೆದಾಡುವ ದೇವರು, ದೇವತಾ ಮನುಷ್ಯ ಅಂತ ಹೇಳಿ. ಆದ್ರೆ ನೀವಿವತ್ತು ಪತ್ರಿಕೆಯಲ್ಲಿ ಏನ್ ಪ್ರಕಟಣೆ ಮಾಡ್ತಾ ಇದ್ರಿ? ಮನುಷ್ಯನ ಫೋಟೋವನ್ನ ಅಂಟಿಸಿದ್ರು ಅಂತ ಹೇಳಿ. ಅಂದ್ರೆ ನೀವು ಅಲ್ಪಸಂಖ್ಯಾತ ಧರ್ಮದವರು, ನೀವು ನಮ್ಮ ಹಿಂದೂಗಳಿಗೆ ಅವ್ರನ್ನ ದೇವತಾ ಮನುಷ್ಯ ಅಂತ ಮಾಡಿಬಿಟ್ರಿ. ಆದ್ರೆ ಅವ್ರನ್ನ ನೀವೇ ದೇವತಾ ಮನುಷ್ಯ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಇದು ವಾಸ್ತವ. ಇದು ಈ ನೀವೇ ಕೊಟ್ಟಂತಹ ಪತ್ರಿಕಾ ಪ್ರಕಟಣೆ ಬಯಲು ಮಾಡಿದೆ. ಉದಯವಾಣಿಯಲ್ಲಿ ಡಿಸೆಂಬರ್ 25ನೇ ತಾರೀಕಿಗೆ ಬಂದಂತಹ ಒಂದು ಪ್ರಕಟಣೆ ಇದು. ನೀವು ಒಪ್ಕೊಳ್ಳಕ್ ತಯಾರಿಲ್ಲ ಅವ್ರನ್ನ ದೇವತಾ ಮನುಷ್ಯ ಅಂತ ಹೇಳಿ, ನಮ್ಮ ಮೇಲೆ ಬೇರ್ತಾ ಇದ್ದೀರಿ. ನಾವ್ಯಾಕೆ ಒಪ್ಕೋಬೇಕು ಸ್ವಾಮಿ? ಒಂದು ವೇಳೆ ಆ ಮನುಷ್ಯನ ಫೋಟೋವನ್ನ ಭಗವಾನ್ ಬಾಹುಬಲಿ ಮೂರ್ತಿಗೆ ಅಂಟಿಸಿದ್ರೆ ಅವಮಾನ ಆಗುವುದಾದರೆ ನಮಗೂ ಅವಮಾನ ಆಗುತ್ತೆ. ನಾವು ಕೂಡ ಪೂಜೆ ಮಾಡ್ತೀವಿ, ಭಗವಾನ್ ಬಾಹುಬಲಿಯನ್ನು ನಾವು ಕೂಡ ಪೂಜೆ ಮಾಡ್ತೀವಿ. ನಿಮಗೆ ಅವಮಾನ ಆಗುವುದಾದ್ರೆ ನಡೆದಾಡುವ ಮಂಜುನಾಥ ಅಂತ ಕರೆದ್ರೆ ನಮಗೆ ಅವಮಾನ ಆಗುವುದಿಲ್ವಾ? ವೇದವಲ್ಲಿ ಕೊಲೆ ಪ್ರಕರಣದಲ್ಲಿ, ಅತ್ಯಾಚಾರ ಕೊಲೆ ಪ್ರಕರಣದಲ್ಲಿ ಕೂಡ ಆ ಕುಟುಂಬದ ಹೆಸರಿದೆ, ನಮಗೆ ಅವಮಾನ ಆಗುದಿಲ್ವಾ? ಪದ್ಮಲತಾ ಪ್ರಕರಣದಲ್ಲಿ ಆ ಕುಟುಂಬದ ಹೆಸರಿದೆ, ನಮಗೆ ಅವಮಾನ ಆಗುದಿಲ್ವಾ? ಡಬಲ್ ಮರ್ಡರ್ ಕೇಸ್ನಲ್ಲಿ ನಾರಾಯಣ ಮಾವುತರ ಕೊಲೆಯಲ್ಲಿ ನೇರವಾಗಿ ಅವರ ಹೆಸರನ್ನೇ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ, SP ಆಫೀಸಲ್ಲಿ ದೂರಿನಲ್ಲಿ ಆ ನಾರಾಯಣನ ಹೆಂಡತಿನೇ ದೂರು ಕೊಟ್ಟಿದ್ದಾಳೆ. ಅಂತ ವ್ಯಕ್ತಿಯನ್ನ ಮಂಜುನಾಥ ಸ್ವಾಮಿಯ ಜೊತೆಗೆ ಸೇರಿಸಿದ್ರೆ ಹಿಂದೂ ದೇವರು ವಿರೂಪ ಆಗುದಿಲ್ವಾ? ಹಿಂದೂ ಧರ್ಮ ವಿರೂಪ ಆಗುದಿಲ್ವಾ? ನಾವೇನು ಅನಾಥರ? ಹಿಂದೂ ಧರ್ಮ ಅಂದ್ರೆ ಅನಾಥರ ನಾವು? ನಮ್ಮ ಧರ್ಮಕ್ಕೆ ಅವಮಾನ ಆಗುದಿಲ್ವಾ? ಅವರ ತಮ್ಮ 7.5 ಎಕರೆ ಆಸ್ತಿಯನ್ನ, ಸರ್ಕಾರದ ಭೂಮಿಯನ್ನ, ನಾನು ಭೂರಹಿತ ಬಡವ ಕೃಷಿ ಕಾರ್ಮಿಕ ಅಂತ ಹೇಳಿ ಆ 7.5 ಎಕರೆಯನ್ನ ಲೂಟಿ ಮಾಡ್ತಾನೆ. ನಮಗೆ ಅವಮಾನ ಆಗುದಿಲ್ವಾ? ಅವರ ಕುಟುಂಬದವ್ರನ್ನ ನಡೆದಾಡುವ ದೇವರು ಅಂತ ಹೇಳ್ತೀರಿ, ನಮಗೆ ಅವಮಾನ ಆಗುದಿಲ್ವಾ ಹಿಂದೂಗಳಿಗೆ? ಎಷ್ಟೊಂದು ಕೊಲೆ ಪ್ರಕರಣಗಳಿದೆ. ಸೌಜನ್ಯ ಪ್ರಕರಣದಲ್ಲಿ ಅವನು ಅವನ ತಮ್ಮನ ಹೆಸರೇ ಇದೆ, ಅವರೇ ಮಾಡಿದ್ದಾರೆ. ಪ್ರಕೃತಿ ಚಿಕಿತ್ಸಾಲಯದಲ್ಲೇ ಸೌಜನ್ಯಳ ಕೊಲೆ ಆಗಿದೆ, ನೋಡಿದವರಿದ್ದಾರೆ. ಅವಮಾನ ಆಗುದಿಲ್ವಾ? ಹಿಂದೂ ಧರ್ಮಕ್ಕೆ ಅವಮಾನ ಅಲ್ವಾ ಅದು? ಹಿಂದೂ ಹೆಣ್ಮಕ್ಕಳು ಹೆಣ ಬಿದ್ದಿದೆ, ಅವಮಾನ ಆಗುದಿಲ್ವಾ? ಮಂಜುನಾಥ ಸ್ವಾಮಿಯ ಪಕ್ಕ ಅವರ ಫೋಟೋ ಇಟ್ಟದಕ್ಕೆ ನಮಗೆ ಅವಮಾನ ಆಗುದಿಲ್ವಾ? 100 ಕೊಲೆಗಳಿದೆ, 100 ಹೆಣ್ಮಕ್ಕಳನ್ನ ಬೆತ್ತಲೆ ಮಾಡಿ ಬಿಸಾಕಿದ್ದೀರಿ, ಹಿಂದೂ ಹೆಣ್ಮಕ್ಕಳನ್ನ ಬಿಸಾಕಿದ್ದೀರಿ ನೀವು. ನಿಮ್ಮ ಫೋಟೋ ಮಂಜುನಾಥ ಸ್ವಾಮಿಯ ಪಕ್ಕದಲ್ಲಿ ಇಟ್ಕೊಂಡ್ರೆ ಹಿಂದೂಗಳಿಗೆ ಅವಮಾನ ಆಗೋದಿಲ್ವಾ? ಈ ಪ್ರಶ್ನೆಯನ್ನ, ಈ ತರ್ಕವನ್ನ ನಾನು ಕೇಳ್ತಾ, ದಯವಿಟ್ಟು ಇದಕ್ಕೆ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಲೇಬೇಕು. ನಾವೇನು ಬಿಟ್ಟಿಗೆ ಬಿದ್ದಿಲ್ಲ ಹಿಂದೂ ಧರ್ಮದವರು. ಸನಾತನ ಹಿಂದೂ ಧರ್ಮದ ಸಂಸ್ಕಾರದಲ್ಲಿ ನಾವು ಇದ್ದೀವಿ. ಆ ಸಂಸ್ಕಾರ ನಮ್ಮನ್ನು ಬೆಳೆಸಿದೆ. ನಿಮ್ಮ ಧರ್ಮಕ್ಕೆ ಅಪಚ್ಯುತಿ ಆಗಬಾರ್ದು, ಅದಕ್ಕೆ ನಾವು ಕೂಡ ಗೌರವಿಸ್ತೇವೆ. ಜೈನ ಧರ್ಮಕ್ಕೆ ಅಪಚ್ಯುತಿ ಆಗಬಾರ್ದು, ಅಪಪ್ರಚಾರ ಆಗಬಾರ್ದು, ಅದಕ್ಕೆ ನಾವು ಕೂಡ ನಿಮ್ಮ ಬೆಂಬಲಕ್ಕಿರ್ತೀವಿ. ಆದರೆ ಇಷ್ಟೊಂದು ಕರಾಳ ಮುಖ ಇರುವಂತ, ಇಷ್ಟೊಂದು ಅನೇಕ ಆರೋಪಗಳಿರುವಂತಹ ವ್ಯಕ್ತಿಯ ಫೋಟೋವನ್ನ ಮಂಜುನಾಥ ಸ್ವಾಮಿಯ ಪಕ್ಕ ಇಟ್ಕೊಂಡ್ರೆ ನಮಗೆ ಅವಮಾನ ಆಗೋದಿಲ್ವಾ, ಆಗಬಾರ್ದಾ? ಈ ಪ್ರಶ್ನೆಯನ್ನ ನಾನು ಕೇಳ್ತಾ ಇದ್ದೀನಿ. ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಮೊನ್ನೆ ದೇವಸ್ಥಾನದ ಮೆಟ್ಟಿಲಿನ ಎದುರುಗಡೆನೆ ಮಾಲಾಧಾರಿಗಳಿಗೆ, ಪಾಪ ಅವರು ಬೆಳಿಗ್ಗೆ 3-3:30 ಎಟ್ಟು ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಅಯ್ಯಪ್ಪ ಸ್ವಾಮಿಯನ್ನ ವ್ರತವನ್ನ ಹಿಡಿದಿರ್ತಾರೆ. ಮಾಲೆ ಬಿಚ್ಚು ಬಾ ನೋಡ್ಕೋತೇನೆ ಅಂತ ಇರ್ತಾನೆ. ಲೋಫರ್ ಅವನು, ಬಾ ನೀನು ಮಾಲೆಧಾರಿಯ ಸಂಕ್ರಮಣ ಮುಗಿಲಿ, ಕರಿಯುವಾಗ ನಿನಗೆ ದಮ್ಮಿದ್ರೆ ಕರಿಯೋ ಮಗನೇ ನೀನು, ಕರಿ ನೀನು ಬಾ ಅಂತ ಹೇಳಿ ಕರಿ, ಬರ್ತೀವಿ.
ಮಾಲಾಧಾರಿಗಳು ಬರ್ತಾರೆ, ಮಾಲೆ ಬಿಚ್ಚಿ ಹಾಕಿ ಬರ್ತಾರೆ. ದಮ್ ಇದ್ರೆ ಕರಿ ನೀನು. ನಾಚಿಕೆ ಆಗ್ಬೇಕು ನಿಮಗೆ. ದೇವಸ್ಥಾನದಲ್ಲಿ ಮುಂದಿಟ್ಕೊಂಡು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅವಮಾನ ಮಾಡ್ತೀರಿ ನೀವು. ಇದು ಜನಗಳಿಗೆ ಅರ್ಥ ಆಗಬೇಕು. 3 ಗಂಟೆ ಆದ್ರೂ ಕೂಡ ಆ ಮಗುನ ಹಂಗೆ ಬಿಟ್ಟಿದ್ದಾರೆ, ಅನೌನ್ಸ್ ಮಾಡದೆ. ಇವರಿಗೆ ದೇವಸ್ಥಾನ ಅಂತ ಹೇಳಿದ್ರೆ ಬರೀ ಒಂದು ವಸೂಲಿ ಕೇಂದ್ರ, ಇದು ಬರೀ ಒಂದು ಬಿಸ್ನೆಸ್ ಪಾಯಿಂಟ್. ದೇವಸ್ಥಾನ ಹಿಂದೂ ಧರ್ಮ ಅಂದ್ರೆ ಬಿಸ್ನೆಸ್ ಪಾಯಿಂಟ್ ಮಾಡಿದಂತ ನೀವು ನಮಗೆ ಅವಮಾನ ಆಗುದಿಲ್ವಾ? ಮಂಜುನಾಥ ಸ್ವಾಮಿ ಹೆಸರನ್ನ ಬಡ್ಡಿ ದಂಧೆ ಮಾಡಬೇಕಾದ್ರೆ ನಿಮ್ಮ ಪ್ರತಿಯೊಂದು ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಓಂ ನಮೋ ಮಂಜುನಾಥಾಯ ನಮಃ ಅಂತ ಹೇಳ್ತೀರಾ. ಮೀಟರ್ ಬಡ್ಡಿ ದಂಧೆ ಮಾಡಬೇಕಾದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಹೆಸರನ್ನು ಉಪಯೋಗಿಸಿದ್ರೆ ಹಿಂದೂ ಧರ್ಮಕ್ಕೆ ಅವಮಾನ ಅಲ್ವಾ? ಫೋಟೋ ಹಂಚಿದ್ದಕ್ಕೆ ಅವಮಾನ ಆಯಿತು ಅಂತ ನೀವು ಹೇಳ್ತಿದ್ದೀರಿ. ಹೌದು, ಕರೆಕ್ಟ್. ಅದು ಯಾರು ಮಾಡಿದಾರೋ ಯಾರಿಗೆ ಗೊತ್ತು, ತನಿಖೆ ಆಗಲಿ. ಸುಖ ಸುಮ್ಮನೆ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡೋದಲ್ಲ ನೀವು. ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಮೀಟರ್ ಬಡ್ಡಿ ಉಜುರಿ ಆಕ್ಟ್ ಅಲ್ಲಿ ಇದೆ, ಪ್ರಿವೆನ್ಷನ್ ಆಫ್ ಉಜುರಿ ಆಕ್ಟ್. ಪ್ರಿಡೇಟರಿ ಲೆಂಡಿಂಗ್ ಮಾಡಬೇಕಾದ್ರೆ ಯಾವುದೇ ಧರ್ಮದ ಹೆಸರನ್ನ, ದೇವರ ಹೆಸರನ್ನ ಉಪಯೋಗಿಸಬಾರದು, ಅದು ಅಪರಾಧ ಅಂತೇಳಿ ಉಜುರಿ ಆಕ್ಟ್ ಅಲ್ಲಿ ಇದೆ. USURY ಉಜುರಿ ಆಕ್ಟ್ ಅಲ್ಲಿ ಧರ್ಮದ ಹೆಸರನ್ನಾಗ್ಲಿ ಯಾವುದೇ ದೇವರ ಹೆಸರನ್ನ ಉಪಯೋಗಿಸ್ಕೊಳ್ಬಾರ್ದು, ಅದು ತಪ್ಪು, ಅದು ಅಪರಾಧ ಅಂತೇಳಿ ಈ ದೇಶದ ಕಾನೂನು ಹೇಳುತ್ತೆ. ನೀವು ಹೆಂಗ್ರಿ ನೀವು ಮೀಟರ್ ಬಡ್ಡಿ ದಂಧೆ ವ್ಯವಹಾರ ಮಾಡ್ಬೇಕಾದ್ರೆ ಓಂ ನಮೋ ಮಂಜುನಾಥಾಯ ನಮಃ ಅಂತ ಹೇಳ್ತೀರಿ? ಯಾವ ನಿಮಗೆ ಅಧಿಕಾರ ಕೊಟ್ಟಿದ್ದು? ಅವಮಾನ ಅಲ್ವಾ ಹಿಂದೂ ಧರ್ಮಕ್ಕೆ? ಇದಕ್ಕೆ ಉತ್ತರ ಕೊಡಬೇಕು. ಈ ತರ್ಕಗಳಿಗೆ ನಾನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ, ದಯವಿಟ್ಟು ಉತ್ತರ ಕೊಡಿ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಧರ್ಮ ಇದೆ, ಎಲ್ಲರಿಗೂ ದೇವರು ಇರ್ತಾರೆ, ಎಲ್ಲರಿಗೂ ಅವರವರ ಮನೆ ದೇವರು ಇರ್ತಾರೆ, ಧರ್ಮ ಇರ್ತದೆ. ಬರೀ ನಿಮಗಿಷ್ಟೇ ಅಂದ ತಕ್ಷಣನೇ ಅವಮಾನ ಆಯಿತು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಟ್ಟು ನಿನ್ನೆ ರಾತ್ರಿ ಅವ್ರ ಮನೆಗೆ ನಂಬರ್ ಪ್ಲೇಟ್ ಇಲ್ಲದಂತಹ ಮಾರುತಿ ವ್ಯಾನ್ ನಲ್ಲಿ ಪ್ರತಿದಿನ 3-4 ಜನ ಗುಂಡಾಗಳನ್ನ ಆ ಹೆಣ್ಣುಮಗಳ ಮನೆಗೆ, ನಾರಾವಿಯಲ್ಲಿ ಆ ಹೆಣ್ಣುಮಗಳ ಮನೆಗೆ ಎದುರುಗಡೆ ನಿಂದಿರಿಸಿ ಭಯ ಪಡಿಸ್ತಾ ಇದ್ದಾರೆ. ತಪ್ಪಲ್ವಾ ಇದು? ಉತ್ತರ ಕೊಡಿ ಇದಕ್ಕೆ. ಕೊನೆಯದಾಗಿ ಬಹುಶಃ ಇದು ಈ ವರ್ಷದ ನಮ್ಮ ಕೊನೆಯ ಲೈವ್ ಕಾರ್ಯಕ್ರಮ ಇದು. ಎಲ್ಲರೂ ಕೂಡ ಹೊಸ ವರ್ಷಾಚರಣೆಯ ಒಂದು ಸಂಭ್ರಮದಲ್ಲಿದ್ದೀರಿ. ದಯವಿಟ್ಟು ಎಲ್ಲರೂ ಕೂಡ ಇವತ್ತು ಈ ಒಂದು ಜನಜಾಗೃತಿಯಿಂದ ಸಾಕಷ್ಟು ಜನ ಎಚ್ಚೆತ್ತುಕೊಂಡಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಈ ಒಂದು ಟೀಮ್ ಏನಿದೆ, ಟೀಮ್ ತಿಮರೋಡಿ ಅಂತ ನಾವು ಕರಿತೀವಿ, ಹೆಮ್ಮೆಯಿಂದ ನಾವು ಕರಿತೀವಿ ಇದನ್ನ. ಯಾವುದೇ ಅಪವಾದಗಳಿಗೆ, ಅಪಪ್ರಚಾರಗಳಿಗೆ ಜಗ್ಗದೆ, ಯಾವುದೇ ಆಮಿಷಗಳಿಗೆ ಜಗ್ಗದೆ ಈ ಹೋರಾಟವನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದಲ್ಲಿ ಮುಂದೆ ತಗೊಂಡು ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಒಂದೊಂದು ನಿರ್ಧಾರ ಮಾಡ್ತಾರೆ. ನಾನು ಬರೋ ವರ್ಷ ನಾನು ಇದನ್ನ ಮಾಡ್ತೀನಿ, ನಾನು ಕುಡಿಯೋದು ಬಿಡ್ತೀನಿ, ನಾನು ಸಿಗರೇಟ್ ಸೇದೋದು ಬಿಡ್ತೀನಿ, ಬೇರೆ ಬೇರೆ ರೀತಿ ನಾನು ತೆಳಗಾಗ್ತೀನಿ, ನಾನು ಡೈಟಿಂಗ್ ಮಾಡ್ತೀನಿ, ನಾನು ಸ್ಲಿಮ್ ಆಗ್ತೀನಿ ಅಂತ. ದಯವಿಟ್ಟು ದುಡಿಯುವ ವರ್ಗದ, ಕಾರ್ಮಿಕ ವರ್ಗದವರು ಮತ್ತು ಇಡೀ ರಾಜ್ಯದ ಜನತೆ ಒಂದು ತೀರ್ಮಾನ ಮಾಡಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಬಡ್ಡಿ ದಂಧೆಯಲ್ಲಿ ಸಿಲುಕಿ ಹಾಕಿಕೊಳ್ಳುವುದಿಲ್ಲ. ಯಾವುದೇ ಕಾರಣಕ್ಕೂ ನಾನು ಈ ಮೀಟರ್ ಬಡ್ಡಿ, ಧರ್ಮಸ್ಥಳದ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಮೀಟರ್ ಬಡ್ಡಿ ದಂಧೆ ಮಾಡುವವರಿಗೆ ನಾನು ಸಾಲವನ್ನು ಕಟ್ಟುವುದಿಲ್ಲ. ಕಟ್ಟೋದೇನೇ ಇದ್ರೂ ಕೂಡ ನಾನು ಬ್ಯಾಂಕಿಗೆ ಕಟ್ತೀನಿ, ನಮ್ದು ಲೆಕ್ಕ ಚುಕ್ತಾ ಮಾಡಿ ಅನ್ನುವಂತಹ ಒಂದು ತೀರ್ಮಾನವನ್ನು ದಯವಿಟ್ಟು ತಾವು ಮಾಡಿ. ಇವತ್ತು ಇಡೀ ನಿರಂತರವಾಗಿ ಈ ವರ್ಷ ನಡೆಸಿದಂತಹ ಹೋರಾಟದ ಪ್ರಯತ್ನವಾಗಿ ವರ್ಷದ ಅಂತ್ಯದಲ್ಲಿ ಅನೇಕ ಒಂದು ಆಶಾದಾಯಕ ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಸಾಕಷ್ಟು ಜನ ಈ ಹಿಂದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಆದರೆ ನಿರಂತರವಾಗಿ ಈ ಪ್ರಯತ್ನದಿಂದ ಅದರ ಸಂಖ್ಯೆ ಕಡಿಮೆ ಆಗಿದೆ. ಕಂಪ್ಲೀಟ್ ನಿಂತಿದೆ ಅಂತ ನಾನು ಹೇಳಿಲ್ಲ, ಆದರೆ ಒಂದು 70% ಈ ಆತ್ಮಹತ್ಯೆ ಮಾಡ್ಕೊಳ್ಳೋದು ನಿಂತಿದೆ. ನೂರಾರು ಜನರು ಇವತ್ತು ನಮಗೆ ಕರೆ ಮಾಡ್ತಾ ಇದ್ದಾರೆ. ಸಂಚಾರಿ ಸ್ಟುಡಿಯೋ ಇರ್ಬೋದು, ಕೂಡ್ಲಾ ರಂಪೇಜ್ ಅವರು ಇರ್ಬೋದು, ನಮ್ಮ ರವೀಂದ್ರ ಶೆಟ್ಟರಿಗೆ ಇರ್ಬೋದು, ಜಯಂತರಂತರೂ ಇವತ್ತು ಜಯಂತ್ ಮತ್ತೆ ಹರಪನಹಳ್ಳಿ ನಮ್ಮ ರಾಮಕೃಷ್ಣ ಅವರು ಕಲಬುರಗಿಗೆ ಹೋಗಿದ್ದಾರೆ. ನಿನ್ನೆಯಿಂದ ಕಲಬುರಗಿಯಲ್ಲಿ ಅಲ್ಲಿ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠರಿಗೆ ಭೇಟಿಯಾಗಿ, ಜನಸಾಮಾನ್ಯರಿಗೂ ಕೂಡ ಭೇಟಿಯಾಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ನಾವು ಕೂಡ ಪ್ರತಿಯೊಬ್ಬರು ಕೂಡ ಪ್ರವಾಸ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಗೆ, ತಾಲೂಕುಗಳಿಗೂ ಕೂಡ ಪ್ರವಾಸ ಮಾಡಿ ಇವರು ಮಾಡ್ತಾ ಇರುವಂತಹ
ಇವರ ಕರಾಳ ಮುಖವನ್ನ ಬಯಲಿಗೆ ಎಳಿತಾ ಇದ್ದೀವಿ. ಇನ್ನು ಮುಂದೆನೂ ಕೂಡ ಎಳಿತೀವಿ ನಾವು. ದಯವಿಟ್ಟು ಕೂಡ ಎಲ್ಲರೂ ಸೌಜನ್ಯ ಹೋರಾಟಕ್ಕೆ ಬನ್ನಿ. ಬಡ್ಡಿ ದಂಧೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಯಾರು ಕೂಡ ಇವರಿಗೆ ದುಡ್ಡು ಕಟ್ಟಬೇಡಿ. ಇವ್ರು ಹೇಳಿದಾರಲ್ಲ, ಬ್ಯಾಂಕಿಂದ ಕೊಟ್ಟಿದ್ದು ಅಂತ ಹೇಳಿ. ಸಾಲ ಮರುಪಾವತಿ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ, ಮಾಡಬೇಕಾಗುತ್ತೆ. ಆದರೆ ಲೆಕ್ಕಪತ್ರ ಒಂದು ಇರ್ತದಲ್ಲ, ಲೆಕ್ಕ ಇರ್ತದಲ್ಲ. ಒಂದು ಆಡಿಯೋ ಕೇಳಿಸಿದ್ರು ನನಗೆ, ಅವರು ಸೇವಾ ಪ್ರತಿನಿಧಿ ಹೇಳ್ತಾರೆ, ಅಲ್ಲ ರೀ ನೀವು ದುಡ್ಡು ತಗೋಬೇಕಾದ್ರೆ ಯಾಕೆ ಇದನ್ನ ಕೇಳಿಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿಲ್ಲ, ದುಡ್ಡು ಕೊಡಬೇಕಾದ್ರೆ ನೀವು ಹಂಗೆ ತಗೊಂಡ್ರಿ ಅಂತ ಹೇಳ್ತೀರಾ. ಅಲ್ಲ ರೀ, ಒಂದು ನಾನು ಕೇಳೋದು, ದುಡ್ಡು ಕೊಟ್ರೆ ಅದಕ್ಕೆ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಲ್ಲ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಇರ್ತದಂತಲ್ಲ. ಒಬ್ರು ಫೋನ್ ಮಾಡಿದ್ರು ನಮಗೆ ದಾವಣಗೆರೆಯಿಂದ. ಏನ್ ಹೇಳ್ತಾರೆ ಅವರು, ಪಾಪ ಅವರು ಎಷ್ಟು 7 ವರ್ಷದಿಂದ 3 ಲಕ್ಷ ತಗೊಂಡಿದ್ದಾರೆ. ಗಂಡ ಹೆಂಡತಿ ಸೇರಿ 3 ಲಕ್ಷ ತಗೊಂಡಿದ್ದಾರೆ. ಪ್ರತಿ ವಾರ 3,000 ಕಟ್ತಾ ಇದ್ದಾರೆ ಅವರು. ಪ್ರತಿ ವಾರ 3,000 ಕಟ್ತಾ ಇದ್ದಾರೆ. ತಗೊಂಡಿರೋದೆಷ್ಟು? 3 ಲಕ್ಷ. ಪ್ರತಿ ವಾರ ಕಟ್ತಾ ಇರೋದೆಷ್ಟು? 3,000. ಎಷ್ಟು ವರ್ಷದಿಂದ ಕಟ್ತಾ ಇದ್ದಾರೆ? 7 ವರ್ಷದಿಂದ ಕಟ್ತಾ ಇದ್ದಾರೆ. ವರ್ಷಕ್ಕೆ 50 ವಾರ ಅಂತ ಹೇಳಿದ್ರೆ ಎಷ್ಟಾಯ್ತು? 350 ವಾರ. 350 ಇಂಟು 3,000 ಲೆಕ್ಕ ಹಾಕಿ 9 ಲಕ್ಷಕ್ಕಿಂತ ಜಾಸ್ತಿನೇ ಆಯ್ತದು. 3 9 ಮೇಲೆ ಇನ್ನೂ ಜಾಸ್ತಿನೇ ಆಯ್ತು. 10 ಲಕ್ಷದ ಸಮೀಪ ಬಂತದು ಲೆಕ್ಕ ಹಾಕಿದ್ರೆ. 3 ಲಕ್ಷಕ್ಕೆ 9-10 ಲಕ್ಷ ಎಲ್ಲಿವರೆಗೆ ಬಂತು ರೀ? ಇವ್ರು ಹೇಳ್ತಾರೆ 7% 14% ಅಂತ ಹೇಳ್ತಾರೆ. ಸೇವಿಂಗ್ ಅಮೌಂಟ್ ವಯಸ್ಸಾದವ್ರದ್ದು. ಮೊನ್ನೆ ಕಾರಟಗಿಯಲ್ಲಿ ಒಂದು ಪ್ರಕರಣ ದಾಖಲಾಯಿತು. ಎಂತ ಭಯಾನಕ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಪಾಪ ಎಲ್ಲ ಕಟ್ಬಿಟ್ಟಿದ್ದಾರೆ ಅವರು. ದುಡ್ಡು ಕಟ್ಟರು ಕೂಡ ಸೇವಿಂಗ್ ಅಮೌಂಟೇ ಕೊಡ್ತಾ ಇಲ್ಲ. ಕೇಳಿದ್ರೆ ಹೆದರ್ಸ್ತಾ ಇದ್ದಾರೆ, ಆ ಮಗನೇ ಈ ಮಗನ ಅಂತ ಬೈತಾ ಇದ್ದಾರೆ ಅವರು. ಹೋಗಿ ದೂರ ದಾಖಲೆ ಮಾಡಿದ್ರು. ಅವಾಗ ಈಗ ಅವ್ರಿಗೊಂದು ಸಮಾಧಾನ ಆಯ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ ದೂರನ್ನು ದಾಖಲೆ ಮಾಡಿ ಹೆದರ್ಬೇಡಿ. ವಯಸ್ಸಾದವ್ರಿಗೆ ಹೆದರ್ಸ್ತಾರೆ, ಹೆಣ್ಮಕ್ಳಿಗೆ ಹೆದರ್ಸ್ತಾರೆ, ಹೆದರ್ಬೇಡಿ. ಧೈರ್ಯವಾಗಿ ಪೊಲೀಸ್ ಠಾಣೆಗೆ ಹೋಗಿ, ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ. ಇವ್ರೇನಾದ್ರೂ ಬಂದ್ರೆ, ಯಾಕಂತ ಹೇಳಿದ್ರೆ ಕಾನೂನಿನ ರಕ್ಷಣೆ ನಿಮಗಿದೆ, ಸೌಜನ್ಯ ಹೋರಾಟಗಾರರ ಬೆಂಬಲ ನಿಮಗಿದೆ. ಪೊಲೀಸ್ ಠಾಣೆಗಳು ಕೂಡ ನಿಮ್ಮ ಸಹಾಯಕನೇ ಇರ್ತದೆ. ಪೊಲೀಸ್ ಠಾಣೆಗೆ ಸ್ವಲ್ಪ ವಿವರಿಸಿ ಹೇಳಿ. ಯಾಕಂದ್ರೆ ಎಲ್ಲರೂ ಕೂಡ ಅವರು ಹಂಗೆ ತಿಳ್ಕೊಂಡಿರ್ತಾರೆ, ಏನೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಕಲಬುರಗಿಯಲ್ಲಿನೂ ಕೂಡ ಹಿರಿಯ ಒಬ್ಬ ವರಿಷ್ಠ ಅಧಿಕಾರಿಗಳಿಗೆ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಗೊತ್ತಾಯ್ತು, ಈ ರೀತಿ ನಡೀತಾ ಇದೆ ಅಂತ ಹೇಳಿ. ನಾವು ಕಾನೂನು ಬಿಟ್ಟು ಏನ್ ಮಾಡ್ತಾ ಇಲ್ಲ, ಬೈರಿ ಹೊಡಿರಿ ಜಗಳ ತೆಗಿರಿ ಅಂತ ಖಂಡಿತ ಹೇಳ್ತಾ ಇಲ್ಲ. ಅದನ್ನ ಮಾಡಬೇಡಿ. ಕಾನೂನಿನ ಒಂದು ಫ್ರೇಮ್ವರ್ಕ್ ನಲ್ಲಿನೇ ನೀವು ಪ್ರಶ್ನೆ ಮಾಡಿ, ಕಾನೂನಿನ ಒಂದು ಪರಿಧಿಯಲ್ಲಿನೇ ಪೊಲೀಸ್ ಠಾಣೆಗೆ ದೂರು ಕೊಡಿ. ಯಾವ ರೀತಿ ಕೊಡಬೇಕು, ಏನ್ ಮಾಡಬೇಕು ನಾವು ಖಂಡಿತ ಹೇಳ್ತೇವೆ. ಆದರೆ ನಿಮ್ಮ ಸಂಕಷ್ಟವನ್ನ ನೀವು ಪೊಲೀಸರಿಗೆ ಹೇಳ್ಕೊಳ್ಳಿ. ಅವಾಗ ಪೊಲೀಸ್ ಇಲಾಖೆ, ಈ ರಾಜ್ಯದ ಕಾನೂನು ನಿಮ್ಮ ಸಹಾಯಕ್ಕೆ ಬರ್ತದೆ ಅಂತ ಒಂದು ಮಾತು ಹೇಳ್ತಾ, ಇಡೀ ನಮ್ಮ ಒಂದು ತಂಡಕ್ಕೆ ಒಂದು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ವಾರೂಮ್ ತಂಡ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಪರವಾಗಿ ಮತ್ತು ಇಡೀ ನಮ್ಮ ಸೌಜನ್ಯ ಹೋರಾಟಗಾರರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಹೊಸ ವರ್ಷ ಒಂದು ಒಳ್ಳೆಯ ದಿನಗಳನ್ನು ಕೊಡಲಿ, ಶೋಷಣೆ ಮುಕ್ತವಾದಂತಹ ಭವಿಷ್ಯವನ್ನು ಕೊಡಲಿ ಅಂತ ಹೇಳ್ತಾ, ಏನು ನಾವು ತರ್ಕಗಳನ್ನು ಕೇಳಿದ್ದೀನಿ ಅದನ್ನು ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪಿಸಿ. ಮತ್ತು ಯಾವ್ಯಾವ ಯೂಟ್ಯೂಬ್ಗಳು ಸೌಜನ್ಯ ಪರವಾದಂತಹ ಸಂದೇಶಗಳನ್ನು ಬಿತ್ತರಿಸ್ತವೆ ಅವೆಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಫೇಸ್ಬುಕ್ಗಳನ್ನು ಕೂಡ ನೀವು ಶೇರ್ ಮಾಡೋದಕ್ಕೆ ಮರಿಬೇಡಿ. ಯಾಕಂತ ಹೇಳಿದ್ರೆ ಇವರು ಧರ್ಮೋದ್ಯಮಿಗಳು ಏನು ದೊಡ್ಡ ದಣಿಗಳು ಅಂತ ಏನು ಹೇಳ್ಕೊಂಡು ಸೌಜನ್ಯ ಅತ್ಯಾಚಾರ ಕೊಲೆ ಆದಾಗ ಅದು ನಮ್ಮ ಮನೆಯ ಮಗು ಅಂತ ಹೇಳ್ಕೊಂಡು ನಾವು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂಥ ವ್ಯಕ್ತಿ ಇವತ್ತು 35 ಯೂಟ್ಯೂಬ್ ಚಾನೆಲ್ಗಳಿಗೆ ನ್ಯಾಯಪರವಾದಂತಹ ಸಂದೇಶ ಇರುವಂತಹ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ. ಅವರು ಮನೆ ಸುತ್ತಲೂ ಪೂರ್ತಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ, ಲಗಾಟ ಹೊಡಿತಾ ಇದ್ದಾರೆ. ಯೂಟ್ಯೂಬ್ ಚಾನಲ್ ಅವರು ಅಡ್ರೆಸ್, ಅವರ ಆಫೀಸ್ ಸುತ್ತಲೂ ಲಗಾಟ ಹೊಡೆದು ಉರುಳು ಸೇವೆ ಮಾಡ್ತಾ ಇದ್ದಾರೆ. ತಗೊಳ್ಳಿ ನೋಟಿಸ್ ತಗೊಳ್ಳಿ ಅಂತೇಳಿ ಡಿಲೀಟ್ ಮಾಡೋದಕ್ಕೆ, ಸೌಜನ್ಯ ನ್ಯಾಯಪರವಾದಂತಹ ವಿಡಿಯೋಗಳನ್ನು ಡಿಲೀಟ್ ಮಾಡೋದಕ್ಕೆ ಪತ್ರಿಕೋದ್ಯಮದ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿ ನಾನು ನ್ಯಾಯ ಕೊಡಿಸ್ತೀನಿ, ನಾನೇ ಹೋಮ್ ಮಿನಿಸ್ಟರ್ಗೆ ಫೋನ್ ಮಾಡಿದ್ದೆ, ತನಿಖೆ ಆಗಲಿ, ಸಿಬಿಐ ಮಾಡಲಿ ಅಂತ ನಾನೇ ಹೇಳಿದ್ದೆ ಅಂತ ಯಾವ ಒಬ್ಬ ವ್ಯಕ್ತಿ, ಮನುಷ್ಯ ಅಂತ ಹೇಳಲೇಬೇಕಲ್ಲ, ಯಾಕಂದ್ರೆ ಇವರೇ ಹೇಳ್ಕೊಂಡಿದ್ದಾರೆ ಮನುಷ್ಯನ ಭಾವಚಿತ್ರ. ಆ ಮನುಷ್ಯ ನಾನೇ ಸಿಬಿಐಗೆ ಹೇಳಿ ತನಿಖೆ ಮಾಡಕ್ ಹೇಳಿದ್ದು, ಹೋಮ್ ಮಿನಿಸ್ಟರ್ಗೆ ಆರ್ ಅಶೋಕ್ ಹೇಳಿದ್ರು, 3 ಅಶೋಕ್ ಹೇಳಿದ್ರು, ಇವ್ರಿಗೆ ಗೊತ್ತು. ನಾನೇ ತನಿಖೆ ಮಾಡಕ್ ಹೇಳಿದೆ ಅಂತ ಹೇಳಿದಂತಹ ಮನುಷ್ಯ ಇವತ್ತು
ಆ ನ್ಯಾಯಪರವಾದಂತಹ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಅಂತ ತರ್ತಾ ಇದ್ದಾರೆ. ಯಾವುದಕ್ಕೂ ಬಗ್ಗಲ್ಲ. ಒಂದೇ ಒಂದು ವಿಡಿಯೋನು ಡಿಲೀಟ್ ಮಾಡಲ್ಲ ನಾವು. ಮಾಡಿ ಏನ್ ಮಾಡ್ತಿರೋ ಮಾಡಿ. ಅದ್ರ ಬಗ್ಗೆ ಸಂಪೂರ್ಣ ವಿವರನ್ನ ಮತ್ತೆ ಒಂದು ಹೊಸ ವರ್ಷದಲ್ಲಿ ನಾನು ಹೇಳ್ತೀನಿ. ಇನ್ನೊಂದು 2-3 ದಿನದಲ್ಲಿ ಹೇಳ್ತಾ ಇದ್ದೀನಿ. ಪತ್ರಿಕೋದ್ಯಮದ ಮೇಲೆ ಪ್ರಹಾರ ಮಾಡೋಕ್ಕಾಗುದಿಲ್ಲ. ನೀವು ಟಿವಿ ಚಾನೆಲ್ಗಳಿಗೆ, ಪತ್ರಿಕೆಗಳಿಗೆ ಅಡ್ವರ್ಟೈಸ್ಮೆಂಟ್ ಹೆದರಿಕೆ ಕೊಟ್ಟು ನೀವು ನಿಲ್ಲಿಸಿರಬಹುದು. ಆದರೆ ಯಾವ ಚಾನೆಲ್ಗಳಿಗೆ ನೀವು ಹೆದರಿಸಿದಿರಲ್ಲ ಅವರೇ ನಿಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಒಂದು ನಂಬಿಕೆ ನಮಗಿದೆ. ಕರ್ನಾಟಕದ ಪತ್ರಿಕೆ ಪ್ರಾಮಾಣಿಕ ಪತ್ರಿಕೋದ್ಯಮ ಅನ್ನೋ ಒಂದು ಭಾವನೆ ನಮಗಿದೆ. ಸಿಟ್ಟು ಬಂದಾಗ ನಾವು ಬೈತಿರ್ತೀವಿ, ಆದ್ರೆ ದ್ವೇಷ ಇಲ್ಲ ಪತ್ರಿಕೋದ್ಯಮದ ಬಗ್ಗೆ. ಪೊಲೀಸರುಗಳು ಕೂಡ ನಾವು ಟೀಕೆ ಮಾಡ್ತಿರ್ತೀವಿ. ಬೆಳ್ತಂಗಡಿ ಪೊಲೀಸರಿಗೆ ನಾನೇ ಟೀಕೆ ಮಾಡಿದ್ದೀನಿ, ಧರ್ಮಸ್ಥಳದ ಪೊಲೀಸರಿಗೆ ಮಾಡಿದ್ದೀನಿ. ಆದರೆ ದ್ವೇಷ ಇಲ್ಲ ನಮಗೆ ಯಾರ ಬಗ್ಗೆನೂ ಕೂಡ. ಅನ್ಯಾಯ ಆಯಿತು ಅಂತ ಹೇಳ್ತೀವಿ, ಆದರೆ ಒಳ್ಳೆ ಕೆಲಸ ಮಾಡಿದಾಗ ಖಂಡಿತ ನಾವು ಶ್ಲಾಘನೆಯನ್ನ ಮಾಡ್ತೇವೆ, ಅವ್ರ ಜೊತೆಗೆ ನಾವಿರ್ತೀವಿ ಅಂತ ಹೇಳ್ತಾ 2025ರಲ್ಲಿ ಸೌಜನ್ಯಾಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೌಜನ್ಯಾಳಂತೆ ವಿಧಿವಶರಾದಂತಹ, ಬಲಿದಾನವಾದಂತಹ, ಅತ್ಯಾಚಾರ ಕೊಲೆಯಿಂದ ಸತ್ತಂತಹ ಅನೇಕ ಆತ್ಮಗಳಿಗೆ ನ್ಯಾಯ ನಿರೀಕ್ಷೆ ಮಾಡಿದಕ್ಕಿಂತಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒಂದು ಜಯ ಪ್ರಾಪ್ತಿ ಆಗೇ ಆಗುತ್ತೆ 2025. ಯಾಕಂದ್ರೆ ಎಲ್ಲರೂ ಕೂಡ ಹೇಳ್ತಾರೆ, ತಿಳಿದವರು ಹೇಳ್ತಾರೆ 2025 ನ್ಯಾಯದ ವರ್ಷ ಅಂತ ಹೇಳ್ತಾರೆ. ಆ ನ್ಯಾಯದ ವರ್ಷದಲ್ಲಿ ಈ ನಮ್ಮ ಸೌಜನ್ಯ ಹೋರಾಟಕ್ಕೆ ಒಂದು ಜಯ ಸಿಕ್ಕೇ ಸಿಗುತ್ತೆ. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನೇತೃತ್ವದ ಒಂದು ಹೋರಾಟಕ್ಕೆ ಮತ್ತು ಇಡೀ ಒಂದು ತಂಡಕ್ಕೆ, ಇಡೀ ರಾಜ್ಯ, ಇಡೀ ದೇಶ ಮತ್ತು ವಿದೇಶದಲ್ಲಿಯೂ ಕೂಡ ಇರುವಂತಹ ಎಲ್ಲ ನಮ್ಮ ಹೋರಾಟಗಾರಿದ್ದಾರೆ, ಎಲ್ಲರಿಗೂ ಕೂಡ ಒಂದು ನೆಮ್ಮದಿ, ಒಂದು ಶಾಂತಿ, ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ, ಸಿಗಲಿ ಮಂಜುನಾಥ ಸ್ವಾಮಿ ಒಂದು ಆಶೀರ್ವಾದ, ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ, ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ಇವತ್ತು ಎಲ್ಲರೂ ಸೇರಿಕೊಂಡು ಇವತ್ತು ಒಂದು ದುರ್ಗಾವತಾರ ಅವತರಿಸಿದೆ. ಆ ದುರ್ಗೆಯ ಒಂದು ರಕ್ಷಣೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಶುಭವಾಗಲಿ. ನ್ಯಾಯದ ವರ್ಷ 2025 ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ.